ಹಾಯ್ ಹಲೋ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಿರುವಂತಹ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಸಿದ್ದರಾಮಯ್ಯನವರೇ ಬದಲಾವಣೆ ಆಗ್ತಾರಾ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತಾ ಎನ್ನುವಂತ ಒಂದು ಚರ್ಚೆ ಈಗಾಗಲೇ ಕೈಪಾಳ್ಯದಲ್ಲಿ ಶುರುವಾಗ್ತಿರುವಂತದ್ದು. ಇದರ ನಡುವೆ ಪಂಚ ಗ್ಯಾರಂಟಿಗಳ ಒಂದು ಬಂದ್ ಕುರಿತು ಸಹ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಿದೆ. 2 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದ ಕುರ್ಚಿಯಲ್ಲಿ ಆರಾಮಾಗಿ ಕುಳಿತಿತ್ತು. ಆದ್ರೆ ಕೆಲವೊಂದು ಗ್ಯಾರಂಟಿ ವಿಚಾರವಾಗಿ ಕೆಲವೊಂದ್ ಕಡೆ ವಿಪಕ್ಷಗಳು ಸಹ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಕೇವಲ ವಿಪಕ್ಷಗಳು ಮಾತ್ರ ಅಲ್ಲದೆ ರಾಜ್ಯದ ಮಹಿಳಾ ಮಣಿಗರು ಸಹ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ, ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಯಾಕೆಂದ್ರೆ ಉಚಿತವಾಗಿ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಆ ಕೊಟ್ಟ ಮಾತಂತ ಹಂತ ಹಂತವಾಗಿ ಗ್ಯಾರಂಟಿ ಯೋಜನೆಗಳಾದ ಫ್ರೀ ಬಸ್ ಇರ್ಬೋದು, ಕರೆಂಟ್ ಫ್ರೀ ಇರ್ಬೋದು, ಅದಲ್ಲದೆ ಮನೆಯ ಪ್ರತಿ ಯಜಮಾನಿಗೂ ಸಹ 2,000 ರೂಪಾಯಿ ಹಣ, ಅದಲ್ಲದೆ ಯುವ ನಿಧಿ ಯೋಜನೆ, ಅನ್ನಭಾಗ್ಯವನ್ನು ಸಹ ಈಗಾಗಲೇ ರಾಜ್ಯ ಸರ್ಕಾರ ಹಂತ ಹಂತವಾಗಿ ಕೊಟ್ಟ ಮಾತಿನಂತೆ ಏನು ಇವುಗಳನ್ನ ಜಾರಿಗೊಳಿಸಿದೆ. ಆದ್ರೆ ಈಗಾಗಲೇ ಏನು ಪ್ರತಿ ತಿಂಗಳು 2,000 ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಬರ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಅನ್ನೋದು ಮಹಿಳೆಯರ ಅಸಮಾಧಾನ ಆಗಿರುವಂತದ್ದು. ಯಾಕೆಂದ್ರೆ ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಪಂಚ ಗ್ಯಾರಂಟಿಗಳನ್ನ ನೀಡುವ ಮೂಲಕ ಜನರ ಮತಗಳನ್ನ ಸೆಳೆಯುವಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ಅದರಂತೆ ಪ್ರಚಂಡ ಗೆಲುವನ್ನ ಸಾಧಿಸಿದಂತಹ ಕಾಂಗ್ರೆಸ್ ಏನಿದೆ ಜನರಿಗೆ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿದೆ. ವರ್ಷಕ್ಕೆ ಬರೋಬ್ಬರಿ 56,000 ಕೋಟಿ ಹಣವನ್ನ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ. ಆದ್ರೆ ಕಾಂಗ್ರೆಸ್ನಲ್ಲಿಯೇ ಸಹ ಗ್ಯಾರಂಟಿ ವಿಚಾರವಾಗಿ ಸಿಕ್ಕಾಪಟ್ಟೆ ಅಸಮಾಧಾನ ಭುಗಿಲೆದ್ದಿರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿಗೆ ಹಣ ಸೀಮಿತ ಮಾಡಿ ಸರಿಯಾಗಿ ಅನುದಾನ ಸಿಗ್ತಿಲ್ಲ, ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಿ, ಜೊತೆಗೆ ವಿಪಕ್ಷಗಳ ನಾಯಕರು ಸಹ ಈಗಾಗಲೇ ಈ ವಿಚಾರವಾಗಿ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಯಾಕಂದ್ರೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲೂ ಸಹ ಈ ಒಂದು ವಿಚಾರವಾಗಿ ಅಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲೂ ಸಹ ನಾವು ಅಂದುಕೊಂಡಷ್ಟು ಬಹುಮತ ಬರ್ದೇ ಇದ್ರೆ ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಸಹ ಇಲ್ಲ ಒಂದ್ ಕಡೆ ಹೇಳಿಕೆಯನ್ನ ನೀಡಿದ್ರು. ಈ ಒಂದು ಹೇಳಿಕೆ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿಸಿತ್ತು. ಆದ್ರೆ ಇದೀಗ ರಾಜ್ಯದಲ್ಲಿ ಆಗ್ತಿರುವಂತಹ ಒಂದು ಬದಲಾವಣೆಗಳು ಅಂದ್ರೆ ಎಲ್ಲೊಂದ್ ಕಡೆ 2 ವರ್ಷ ಆದ್ಮೇಲೆ ಅಂದ್ರೆ 2.5 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದಲಾಗ್ತಾರೆ, ಡಿ.ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಕೈಪಾಳ್ಯದಲ್ಲಿ ಆಗ್ತಾ ಇರುವಂತದ್ದು. ಇದರ ನಡುವೆ ಅನರ್ಹರಿಗೆ ಗ್ಯಾರಂಟಿ ಬಂದ್ ಆಗುತ್ತೆ ಅನ್ನುವಂತ ಒಂದು ಮಾತು ಎಲ್ಲೋ ಒಂದು ಕಡೆ ಜನರಿಗೆ ಬಿಗ್ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ರಾಜ್ಯ ಸರ್ಕಾರ ಅಧಿಕಾರವನ್ನ ಹಿಡಿಯುವಂತ ಸಂದರ್ಭದಲ್ಲಿ ಈ ಒಂದು ಪಂಚ ಗ್ಯಾರಂಟಿಗಳನ್ನ ಜನರಿಗೆ ನೀಡಿದ್ದಾರೆ. ಆದ್ರೆ ಇದೀಗ ಅನರ್ಹರಿಗೆ ಬಂದ್ ಆಗತ್ತೆ, ಅನರ್ಹರಿಗೆ ಗ್ಯಾರಂಟಿ ಯೋಜನೆಗಳು ಕೊಡಲ್ಲ ಅನ್ನುವಂತ ಒಂದು ಮಾತು ಇನ್ನೊಂದ್ ಕಡೆ ಬಿಗ್ ಶಾಕ್ ಕೊಟ್ಟಂತೆ ಆಗಿದೆ ಅಂತಾನೆ ಹೇಳ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಈ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಅನರ್ಹರಿಗೆ ಗ್ಯಾರಂಟಿ ಕೊಡುವುದು ಬೇಡ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಈ ಒಂದು ವಿಚಾರ ಸಾಕಷ್ಟು ಸಂಚಲನ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾರಿಗೆಲ್ಲ ಗ್ಯಾರಂಟಿ ಬಂದ್ ಆಗುತ್ತೆ, ಯಾಕೆಂದ್ರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವಂತ ಒಂದು ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೇವೆ ಅಂತ ಹೇಳಿ ಇದೀಗ 2 ವರ್ಷ ಪೂರೈಸಿದ ಬಳಿಕ ಆರ್ಥಿಕ ಹೊರೆಯಾದ ಹಿನ್ನೆಲೆಯಲ್ಲಿ ಅನರ್ಹರಿಗೆ ಗ್ಯಾರಂಟಿ ಯೋಜನೆಗಳ ಬಂದ್ ಆಗುತ್ತೆ ಅನ್ನುವಂತ ಒಂದು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಏನಿದು ಅನ್ನುವಂತ ಒಂದು ಚರ್ಚೆ ನಿಮ್ಗೆಲ್ಲ ಒಂದು ರೀತಿಯಾಗಿ ಶಾಕ್ ಅಂತಾನೆ ಅನ್ಸಿರ್ಬೋದು. ಅಂದ್ರೆ ಅವ್ರು ಹೇಳ್ದಂತೆ ಬಸವರಾಜ ರಾಯರೆಡ್ಡಿ ಅವರು ಹೇಳ್ದಂತೆ ರಾಜ್ಯಾದ್ಯಂತ ತನಿಖೆ ನಡೆಸಿ ಜುಲೈನಿಂದ ಅನರ್ಹರಿಗೆ ಗ್ಯಾರಂಟಿ ಲಾಭ ಪಡೆಯದಂತೆ ಅಂದ್ರೆ ಅದು ಪಡೆಯದಂತೆ ಕಡಿವಾಣವನ್ನ ಹಾಕಬೇಕು, ಈ ಬಗ್ಗೆಯೂ ಸಹ ಚರ್ಚೆ ನಡೀತಾ ಇದೆ ಅನ್ನುವಂತ ಒಂದು ಮಾತನ್ನ ಈಗಾಗಲೇ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತದ್ದು. ಅಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳೇನಿದೆ ಅದು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ವರ್ಷಕ್ಕೆ ಗ್ಯಾರಂಟಿ ಯೋಜನೆ ಅಡಿ ಬರೋಬ್ಬರಿ 250 ಕೋಟಿ ಹಣವನ್ನ ನೀಡಲಾಗ್ತಿದೆ. ಇದರ ಜೊತೆಗೆ ಯೋಜನೆಗಳು ಜನರ ಮನೆ ಬಾಗಿಲಿಗೆ ತಲುಪ್ತಿವೆ. ಆದ್ರೆ ಅರ್ಹ ಅಲ್ಲದವರಿಗೆ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ರಾಜ್ಯದ ಜನತೆ. ಹೀಗಾಗಿ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳ ತಂಡ ರಚಿಸಿ ತನಿಖೆ ಮಾಡಲು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದೇವೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಮನೆ ಬಾಡಿಗೆ ನೀಡಿದ್ದಾರೆ, ಅಂದ್ರೆ ಮನೆ ಬಾಡಿಗೆ ಇರುವಂತಹ ಮನೆಗಳಿಗೂ ಸಹ ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಮನೆ ಬಾಡಿಗೆ ಕೊಡುವಂತಹ ಜನರು ಇದ್ದಾರೆ. ಅವರು ಸಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಅನುಕೂಲವನ್ನ ಪಡ್ಕೊಳ್ತಾ ಇದ್ದಾರೆ. ಅದಲ್ಲದೆ ಟ್ಯಾಕ್ಸ್ GST ಹೊಂದಿದ ಕುಟುಂಬದ
ಕುಟುಂಬದ ಸದಸ್ಯರು ಸಹ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಅನ್ನಭಾಗ್ಯದಲ್ಲೂ ಸಹ ಪಡಿತರ ಕಾರ್ಡ್ಗಳ ಒಂದು ವ್ಯವಸ್ಥೆಯಲ್ಲೂ ಸಹ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಅನರ್ಹರಿಗೆ ಗ್ಯಾರಂಟಿಗಳು ಬಂದಾಗಬೇಕು. ಹೀಗಾಗಿ ತನಿಖೆ ಮಾಡಿದ ಬಳಿಕ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಇರುವಂತ ಒಂದು ಮಾತನ್ನ ಏನು ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತದ್ದು. ಆರ್ಥಿಕವಾಗಿ ಯಾರು ಸದೃಢರಾಗಿರ್ತಾರೋ, GST ಟ್ಯಾಕ್ಸ್ ಕಟ್ತಾರೋ, ಆದಾಯ ಜಾಸ್ತಿ ಇರುತ್ತೋ ಅಂತವರಿಗೆ ಅನರ್ಹರು ಎಂದು ಪರಿಗಣಿಸಲಾಗಿ ಈ ಒಂದು ಪಂಚ ಗ್ಯಾರಂಟಿಗಳನ್ನ ತೆಗೆದು ಹಾಕಲು ಸರ್ಕಾರ ನಿರ್ಧರಿಸಿದೆ ಎನ್ನುವಂತ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಒಂದು ಕಡೆ ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಫ್ರೀ 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 ಅಂತ ಹೇಳಿ ಇದೀಗ ದಿಢೀರ್ ಅನರ್ಹರಿಗೆ ಗ್ಯಾರಂಟಿ ಯೋಜನೆಗಳು ಬಂದ್ ಆಗುತ್ತೆ ಎನ್ನುವಂತ ಒಂದು ಹೇಳಿಕೆಯನ್ನ ಸಿಎಂ ಆರ್ಥಿಕ ಸಲಹೆಗಾರರಾದಂತ ಬಸವರಾಜ ರಾಯರೆಡ್ಡಿ ಅವರ ಮಾತು ಹೇಳಿರುವಂತದ್ದು. ಆದ್ರೆ ಈ ಒಂದು ಮಾತನ್ನ ಅಂದ್ರೆ ಮಹತ್ವ ಪಡೆದುಕೊಳ್ಳುತ್ತೆ. ಯಾಕೆಂದ್ರೆ ಈಗಾಗಲೇ ವಿಪಕ್ಷಗಳು ಸಹ ಹೇಳ್ತಾ ಇದ್ದಾವೆ, ಆರ್ಥಿಕವಾಗಿ ಸರ್ಕಾರಕ್ಕೆ ಪಂಚ ಗ್ಯಾರಂಟಿಗಳಿಂದ ಸಾಕಷ್ಟು ಹೊರೆಯಾಗಿದೆ ಅಂತ. 1-2 ತಿಂಗಳು ಗ್ಯಾರಂಟಿಗಳನ್ನ ಕೊಡುವಾಗ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಬರೋಬ್ಬರಿ 5 ವರ್ಷ ಇದೇ ರೀತಿಯಾದಂತಹ ಗ್ಯಾರಂಟಿಗಳನ್ನ ಕೊಡ್ತಾ ಬಂದ್ರೆ ಸರ್ಕಾರಕ್ಕೆ ಆರ್ಥಿಕವಾಗಿ ಸಾಕಷ್ಟು ಹೊರೆ ಆಗುತ್ತೆ. ಇದರಿಂದಾಗಿ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರಿಗೆ, ಸ್ವಂತ ಶಾಸಕರಿಗೆ ಸಹ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಈಗಾಗಲೇ ಶಾಸಕಾಂಗ ಸಭೆಯಲ್ಲೂ ಸಹ ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರೇ ಸಹ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಅಂದ್ರೆ ಸರ್ಕಾರ ಗ್ಯಾರಂಟಿಯಲ್ಲೇ ಮುಳಿದು ಹೋಗಿದೆ. ಹೀಗಾಗಿ ರಾಜ್ಯದ ಅಭಿವೃದ್ಧಿ ಆಗ್ತಿಲ್ಲ, ಕ್ಷೇತ್ರಕ್ಕೆ ಸರಿಯಾದ ರೀತಿಯಾದಂತಹ ಅನುದಾನ ಸಿಗ್ತಿಲ್ಲ, ಗ್ಯಾರಂಟಿಗೆ ಹಣ ಹೊಂದಿಸಲಾಗದೆ ಕಾಂಗ್ರೆಸ್ ನಾಯಕರು ಈ ಒಂದು ಅಂದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕೆ ಒದ್ದಾಡ್ತಾ ಇದೆ. ಹೀಗಾಗಿ ಅನುದಾನಕ್ಕೂ ಸಹ ಸಮಸ್ಯೆ ಆಗ್ತಾ ಇದೆ, ಕ್ಷೇತ್ರ ಅಭಿವೃದ್ಧಿ ಆಗಲಿಲ್ಲ. ಅಂದ್ರೆ ಮುಂಬರುವಂತಹ ದಿನಗಳಲ್ಲೂ ಸಹ ಜನ ನಮ್ಮ ಮಾತುಗಳಿಗೆ ಯಾವ ರೀತಿಯಾಗಿ ಮನ್ನಣೆ ಕೊಡ್ತಾರೆ ಅನ್ನೋದು ಸಹ ಕಾಂಗ್ರೆಸ್ ನಾಯಕರ ಅಳಲಾಗಿದೆ. ಹಾಗಾಗಿ ಏನು ಬಸವರಾಜ ರಾಯರೆಡ್ಡಿ ಅವರ ಮಾತನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾದಂತ ಒಂದು ಅನಿವಾರ್ಯತೆಯೂ ಸಹ ಇದೆ. ಎಲ್ಲೋ ಒಂದ್ ಕಡೆ ರಾಜ್ಯದ ಮಹಿಳೆಯರು, ಸಾಕಷ್ಟು ಜನರು ಸಹ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಸಹ ನಂಬಿ ಜೀವನವನ್ನ ನಡೆಸ್ತಾ ಇರುವಂತಹ ಸಾಕಷ್ಟು ಉದಾಹರಣೆಗಳನ್ನು ಸಹ ನಾವೀಗಾಗಲೇ ಗಮನಿಸಿದ್ದೇವೆ. ಮೊದಲನೇದಾಗಿ ಏನು ಗ್ಯಾರಂಟಿಗಳು ಸಹ ಮೊದಲಿಂದಲೂ ಸಹ ಗ್ಯಾರಂಟಿ ವಿಚಾರವಾಗಿ ಕೈಪಾಳ್ಯದಲ್ಲೂ ಸಹ ಸಾಕಷ್ಟು ಅಸಮಾಧಾನಗಳು ಸಹ ಕೇಳ್ಬಂತು. ಮೊದಲನೇದಾಗಿ ಆರಂಭದಲ್ಲಿ ಸಹ ಈ ಒಂದು ಗ್ಯಾರಂಟಿಗಳನ್ನ ಪರಿಷ್ಕರಿಸಿ ಅಥವಾ ಗ್ಯಾರಂಟಿಗಳನ್ನ ನಿಲ್ಲಿಸಬಿಡಿ ಅನ್ನುವಂತ ಒಂದು ಮಾತು ಸಹ ಕೇಳಿ ಬಂದಿದೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಲ್ಲ, 5 ವರ್ಷಗಳ ಕಾಲ ಇದ್ದೇ ಇರುತ್ತೆ ಅಂತ ಒಂದು ಹೇಳಿಕೆಯನ್ನ ನೀಡಿದ್ರು. ಆದ್ರೀಗ ಅನರ್ಹರಿಗೆ ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತೆ ಜುಲೈ ತಿಂಗಳಿಂದ ಅಂತುವಂತ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲದೆ ರಾಜ್ಯದ ಮಹಿಳಾ ಮಣಿಯರಲ್ಲೂ ಸಹ ಸಾಕಷ್ಟು ಸಂಚಲನವನ್ನ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಅರ್ಹರು ಮಾತ್ರ ವೋಟ್ ಹಾಕಿದ್ರ, ಅನರ್ಹರು ಯಾವುದೇ ಕಾರಣಕ್ಕೂ ವೋಟ್ ಹಾಕಿಲ್ವಾ ಅನ್ನುವಂತ ಒಂದು ಚರ್ಚೆ ಸಹ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಕಾಂಗ್ರೆಸ್ ವೋಟ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಫ್ರೀ ಅಂತ ಹೇಳಿ ಇದೀಗ ತಮ್ಮ ವರಸೆಯನ್ನ ಬದಲಾಯಿಸಿದೆ, ನಾವು ಸಹ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೇವೆ ಅನ್ನುವಂತ ಒಂದು ಮಾತನ್ನ ರಾಜ್ಯದ ಮಹಿಳಾ ಮಣಿಯರು ಸಹ ಈಗಾಗಲೇ ತಮ್ಮ ಆಕ್ರೋಶವನ್ನ, ತಮ್ಮ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಒಂದು ಮಾತನ್ನ ಗಂಭೀರವಾಗಿ ಪರಿಗಣಿಸಿ ಏನು ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬರುತ್ತಾ ಅಥವಾ ಅರ್ಹರ ಜೊತೆಗೆ ಅನರ್ಹರಿಗೂ ಈ ಒಂದು ಗ್ಯಾರಂಟಿ ಯೋಜನೆಗಳು ಸಿಗುತ್ತಾ ಅನ್ನೋದನ್ನ ಸರ್ಕಾರ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕುತೂಹಲದಿಂದ ನಾವು ಸಹ ಕಾಯ್ತಾ ಇದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಅಪ್ಡೇಟ್ಸ್ ಬಂದ್ರೆ ಖಂಡಿತವಾಗ್ಲೂ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾಗಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.